ಸೊ ಕಾಮಿಡಿ ಅಂತ ಬಂದಾಗ ಧನರಾಜ್ ಅವ್ರು ಎಷ್ಟು ನೆನಪಾಗ್ತಾರೋ, ಸೊ ಅದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಮಾನಸ ಅವರು ಕೂಡ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತಾ ಅವರು ಏನೋ ಅದನ್ನ ಯೂಸ್ ಮಾಡ್ಕೋತಾ ಇದಾರೆ, ಅವರ ಟ್ಯಾಲೆಂಟ್ ನ ಅವ್ರು ಬಳಸ್ಕೋತಾ ಇದಾರೆ ಅಂತ? ನನಗೆ ಅವ್ರು ಕನ್ಫ್ಯೂಸ್ ಅನ್ನಿಸ್ತು ಪಾಪ. ಅವ್ರಲ್ಲಿ ಟ್ಯಾಲೆಂಟ್ ಇರಬಹುದು, ನನಗೆ ಮುಂಚೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಉಪಯೋಗಿಸ್ಕೊತಾ ಇದ್ದಾರಾ ನಂಗೆ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ವಾಯ್ಸ್ ಅಂತೂ ಇರ್ತಿತ್ತು ಮನೆ ಒಳಗೆ. ಅವ್ರು ಮಾತಾಡ್ತಾ ಇದ್ರು, ಎಲ್ರ ಜೊತೆ ಮಾತಾಡ್ತಾ ಇದ್ರು, ಹಾಡೋರು, ಜೋಕ್ಸು ಮಾಡೋರು, ಏನೋ ಒಟ್ನಲ್ಲಿ ಆಕ್ಟಿವ್ ಆಗುವಂತೂ ಇರ್ತಿದ್ರು. ಯಾವಾಗ್ಲೂ ಒಂದು ವಾಯ್ಸ್ ಕೇಳಿಸ್ತಾ ಇತ್ತು ಅಂದ್ರೆ ಅವರದ್ದೇ. ಬಟ್ ಎಷ್ಟ್ರ ಮಟ್ಟಿಗೆ, ಯಾಕೆ, ಹೇಗೆ, ಅದು ಕನೆಕ್ಟ್ ಆಗ್ಲಿಲ್ಲ. ಇನ್ನು ಮಾನ್ಸ ಅವ್ರ ವಿಷಯ ಬಂದಾಗ ಅವ್ರು ಬರ್ತಾ ಇದಾರೆ ಅಂತ ಗೊತ್ತಾದಾಗ್ಲೇನೆ ಎಲ್ರು ಅಂದಿದ್ದು ಪ್ರೀವಿಯಸ್ ಸೀಸನ್ ಅಲ್ಲಿ ಅವ್ರ ಹಸ್ಬೆಂಡ್ ಬಂದಿದ್ದಾರೆ, ಮತ್ತೆ ಈ ಸೀಸನ್ ಅಲ್ಲಿ ಅವ್ರನ್ನ ಮತ್ತೆ ಕರ್ಸಿದ್ದು ನಾಟ್ ಫೇರ್ ಅಂತ ಒಂದಷ್ಟು ಕಡೆ ಒಪಿನಿಯನ್ಸ್ ಬರ್ತಾ ಇತ್ತು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಾನು ಫಸ್ಟೇ ಹೇಳಿದ್ನಲ್ಲ, ನಾನು ಬಿಗ್ ಬಾಸ್ ಸೀಸನ್ ಯಾವುದನ್ನು ಸೀರಿಯಸ್ ಆಗಿ ವಾಚ್ ಮಾಡ್ದವಳೆ ಅಲ್ಲ. ಇದಕ್ಕೋಸ್ಕರ ಸ್ವಲ್ಪ ಬಿಟ್ಸ್ ಅಂಡ್ ಪೀಸಸ್ ನೋಡ್ಕೊಂಡು ಹೇಗೆ ವರ್ಕ್ ಆಗುತ್ತೆ, ಏನ್ ಕತೆ ಅಂತ ಬಂದವಳು. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾತು ಆಡಿದಾರೆ ಅನ್ನೋದು ಗೊತ್ತಿಲ್ಲ. ಫೈನ್. ಅಂದ್ರೆ ಈಗ ಒಂದೇ ಮನೆಯಿಂದ ಬ್ಯಾಕ್ ಟು ಬ್ಯಾಕ್ ಬರೋದು ನಿಮಗೆ ಓಕೆ ಅನ್ಸುತ್ತಾ ಅಂತ? ಆ ಅರ್ಹತೆ ಇದ್ರೆ ವೈ ನಾಟ್ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಬರುತ್ತಲ್ವಾ. ಎಷ್ಟೊಂದು ಜನ, ಲಕ್ಷಾಂತರ ಜನ ಕಾಯ್ಬೇಕಾದ್ರೆ ಬೇರೆ ಮನೆಯವ್ರಿಗೂ ಸಿಗ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಬಟ್ ಅರ್ಹತೆ ಇದ್ರೆ ವೈ ನಾಟ್. ಇನ್ನು ನರ್ಕದಲ್ಲಿ ಇರೋರಿಗೆ ತುಂಬಾನೇ ಕಷ್ಟ ಆಗ್ತಿರೋದು ಊಟದ ವಿಷಯ ಅಲ್ವಾ? ಸೊ ಆ ಊಟದ ವಿಷಯ, ಈಗ ಅಕಸ್ಮಾತ್ ನೀವು ನರ್ಕದಲ್ಲಿದ್ದು ಆ ತರ ಊಟ ದಿನ ತಿನ್ಬೇಕು ಅನ್ನಂಗಿದ್ರೆ ಆಗ್ತಿತ್ತಾ? ನನಗೆ ನಾ ಹೇಳ್ದಾಗೆ ಸುಮಾರು NCC ಕ್ಯಾಂಪ್ಗಳು ಮಾಡ್ಬಿಟ್ಟಿದ್ದೀನಿ. ಯಾವ ಥರ ಅಂತಂದರೆ, ಮುಕ್ಕಾಲು ಬೆಂದಿರೋ ಅಕ್ಕಿ, ರಸಮ್ ಅಂತ ಅಂದರೆ ಲಿಟ್ರಲಿ ನೀರು, ಒಂಚೂರು ಖಾರದ ಪುಡಿ, ಉಪ್ಪು, ಆ ಥರ ಸುಮಾರು ಕ್ಯಾಂಪ್ಸ್ ಅಟೆಂಡ್ ಮಾಡಿದ್ದೀನಿ. ಹಿಮಾಲಯಸ್ಗೆ ಹೋದಾಗಂತೂ ಹೇಗಿತ್ತು ಅಂದರೆ, ದಿನಕ್ಕೆ ಲೆಕ್ಕ ಹಾಕ್ಬಿಟ್ಟು ಚಪಾತಿ ಕೊಡೋರು. ಯಾಕಂದರೆ ನಮ್ಮ ಲಗೇಜ್ನ ನಾವೇ ಕ್ಯಾರಿ ಮಾಡಬೇಕು, ಇನ್ಕ್ಲೂಡಿಂಗ್ ನಿಮ್ಮ ನೀರು, ನಿಮ್ಮ ಅನ್ನ, ನಿಮ್ಮ ಊಟ ಕೂಡ ನೀವೇ ಒತ್ಕೊಂಡು ಹೋಗಬೇಕಿತ್ತು. ಅವೆಲ್ಲನೂ ನೋಡಿರೋದ್ರಿಂದ ನನ್ನ ಪ್ರಕಾರ ಏನಂದರೆ, ನಿಮ್ಮ ಗುರಿ ಸ್ಟ್ರಾಂಗ್ ಇದ್ದಾಗ ಯಾವುದೂ ಗಣನೆಗೆ ಬರಲ್ಲ. ಊಟ ಆಗಲಿ, ಮಲ್ಕೊಳ್ಳೋ ಜಾಗ ಆಗಲಿ, ಮತ್ತೊಂದಾಗಲಿ ನನಗೆ ಖಂಡಿತ ಕಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನಾವು ತಪ್ಪುಗಳು ಮಾಡಿ 3 ದಿನ ನರ್ಕದ ಊಟನೇ ತಿಂದಿದ್ರಿಂದ ಆ ಟೈಮಲ್ಲಿ ಎಲ್ಲ ನನಗೆ ಬೈಯೋರು, ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ತಿನ್ಬೇಡಿ, ಆಮೇಲೆ ಬಿಗ್ ಬಾಸ್ ಇದೆ ಪರ್ಮನೆಂಟ್ ಮಾಡಿಬಿಡ್ತಾರೆ ಅಂತ. ಬಟ್ ಐ ಲಿಟ್ರಲಿ ಎಂಜಾಯ್ಡ್. ಆ ರಾಗಿ ಗಂಜಿ ಆಗ್ಬೋದು, ರವೆ ಗಂಜಿ ಆಗ್ಬೋದು, ಅದನ್ನೆಲ್ಲ ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಬಟ್ 1 ವಾರ 10 ದಿನ ಅಂತ ಹೇಳುವಾಗ ಕಷ್ಟ ಆಗ್ತಿತ್ತಾ? ಎಸ್. ತುಂಬಾ ಕಷ್ಟ ಆಗಿ ಫ್ರಸ್ಟ್ರೇಷನ್ ಬರ್ತಾ ಇತ್ತಾ? ನೋ. ಖಂಡಿತ ಆ ಕಾನ್ಫಿಡೆನ್ಸ್ ನನಗೆ. ನೈಸ್ ಆನ್ಸರ್. ಅಂಡ್ ಈಗ ಪ್ರತಿ ಸೀಸನ್ ಅಲ್ಲೂ ನಾವು ನೋಡೋದು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂದ್ರೆ ಫಸ್ಟ್ ತಲೆಗೆ ಗಂಡು ಮಕ್ಕಳೇ ಬರ್ತಾರೆ. ಆದ್ರೆ ಇನ್ನು ಹೆಣ್ಣು ಮಕ್ಳ ಕಡೆ ನೋಡಿದಾರೆ, ನಿಮ್ ಪ್ರಕಾರ ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ಸ್ ಯಾರು? ಭವ್ಯ ಒಬ್ರೆ. ಇವ್ರನ್ನ ಅಂದ್ಕೊಂಡಿದ್ದೆ, ಚೈತ್ರ ಅವ್ರನ್ನ ಫಸ್ಟ್ ಹೋದಾಗ ಡೆಫಿನೆಟ್ಲಿ ಟಫ್ ಲೇಡಿ, ಖಂಡಿತ ಇರ್ತಾರೆ ಇವರು ಅಂತ. 2ನೇ-3ನೇ ದಿವಸಕ್ಕೇನೆ ಅವ್ರು ಏನೋ ಒಂದು ಮಾತಾಡಿ ಕ್ಯಾಮ್ರಾ ಮುಂದೆ ಬಂದು ಕೇಳ್ಕೊಳ್ಳೋರು, ಬಿಗ್ ಬಾಸ್ ದಯವಿಟ್ಟು ಇದನ್ನು ಪ್ರಸಾರ ಮಾಡಬೇಡಿ, ನಂದು ಹೊರಗಡೆ ಇಮೇಜೇ ಬೇರೆ ಇದೆ, ಇದೆಲ್ಲನೂ ಹಾಕ್ಬಿಟ್ರೆ ಸ್ವಲ್ಪ ತೊಂದರೆ ಆಗಬಹುದು, ಬಿಗ್ ಬಾಸ್ ದಯವಿಟ್ಟು ಇದನ್ನು ಹಾಕಬೇಡಿ ಅಂತ ಹಿಂಜರಿಕೆ ತೋರಿಸೋದಕ್ಕೆ ಶುರು ಮಾಡಿದ್ರು. ಆ ಹಿಂಜರಿಕೆ ಬಿಗ್ ಬಾಸಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ? ನೆಗೆಟಿವೇ ಜಾಸ್ತಿ ವರ್ಕ್ ಆಗುತ್ತೆ. ಯಾಕಂದರೆ ಬಿಗ್ ಬಾಸ್ ಇಸ್ ಒಂಥರ ಓಪನ್ ಬುಕ್ ಇದ್ದ ಹಾಗೆ. ನಿಮ್ಮ ಎಲ್ಲ ಗುಣಗಳು ಹೊರಗೆ ಬರುತ್ತೆ, ನೀವೆಲ್ಲ ಓಪನ್ ಆಗಿ ಮಾತಾಡ್ಕೋತಿರ್ತೀವಿ, ಓಪನ್ ಆಗಿರ್ತೀವಿ. ಮೇಕಪ್ ಇಲ್ದೇ ಇರ್ತೀವಿ ಹೆಣ್ಮಕ್ಳು ಅಂದರೆ, ಅದಕ್ಕಿಂತ ಓಪನ್ ಇನ್ನೇನಲ್ವಾ? ಅದರಲ್ಲೂ ಸೆಲೆಬ್ರಿಟಿಗಳು ಬೆಳಗ್ಗೆ ಎದ್ದ ತಕ್ಷಣ ಮೇಕಪ್ ಹಾಕೊಳ್ಳೋರು, ಮೇಕಪ್ ಇಲ್ದೆ ಅಲ್ಲಿ ಇರಬೇಕು ಅಂದರೆ. ಹಾಗಾಗಿ ಅವರು ಅಷ್ಟೊಂದು ಬಿಗಿನಿಂಗಲ್ಲೇ ಬೇಡ ಅಂತ ಹೇಳುವಾಗ ಹಿಂಜರಿತಾ ಇದ್ದಾರೆ ಅಂತ 3ನೇ ದಿವಸಕ್ಕೆ ಅನ್ಸೋದಕ್ಕೆ ಶುರುವಾಯಿತು. ಸೈಲೆಂಟ್ ಆಗಿಬಿಟ್ರು, ಅಲ್ಲಾರು ಜಗಳ ಮಾಡ್ತಾ ಇದ್ರೆ ಹೋಗಿ ಧ್ಯಾನದಲ್ಲಿ ಕೂರ್ತಾ ಇದ್ರು. ಹಾಗಾಗಿ ಈಗ ಸದ್ಯಕ್ಕೆ ಭವ್ಯ ಒಬ್ಬರೇ ಸ್ಟ್ರಾಂಗ್ ಅಂತ ನಾನು 1 ನಿಮಿಷ ಯೋಚನೆ ಮಾಡಿಬಿಡ್ತೀನಿ. ಭವ್ಯ ಅವರು, ಅನುಷಾ ಹೋಗ್ತಾ ಬಿಲ್ಡ್ ಆಗ್ತಾರೆ ನೋಡಿ. ಎಸ್, ಹೋಗ್ತಾ ಅವರು ಸಡನ್ ಆಗಿ ಪಾಪಪ್ ಆಗೋವಂಥವ್ರಲ್ಲ. ಹಾಗಾಗಿ ಹೋಗ್ತಾ ಅನುಷಾ, ಇವರಿಬ್ಬರ ಮೇಲೆ ನನಗೆ ನಂಬಿಕೆ ಇದೆ. ಮೋಕ್ಷಿತಾ ಅವ್ರ ಬಗ್ಗೆ ಹೇಳೋದಾದ್ರೆ, ಮೋಕ್ಷಿತಾ ತುಂಬಾ ಸಾಧು, ತಾನಾಯ್ತು ತನ್ನ ಪಾಡಾಯ್ತು, ಯಾವಾಗಲೂ ಒಂದು ಸ್ಮೈಲ್ ಇಟ್ಕೊಂಡು. ಆ ಕ್ಷಣಕ್ಕೆ ಅವರು ವೀಕ್ ಅಂತ ನಾನು ಹೇಳಲ್ಲ, ಬಟ್ ಕ್ವಯಟ್ಟಾಗಿ ಅಂತೂ ಇದ್ದಾರೆ ತುಂಬ ಸಲ. ಸುದೀಪ್ ಸರ್ ನನಗೆ ಹೇಳ್ತಾ ಇದ್ರಲ್ಲ, ಝೂಮ್ ಹಾಕಿ ಅಂತ ನಾನು ರೇಗಿಸ್ತಾ ಇದ್ರು. ತುಂಬ ಕ್ವಯಟ್ ಆಗಿರ್ತಾರೆ ಅವರು. ಎಲ್ಲರ ಜೊತೆನೂ ಮಿಂಗಲ್ ಆಗಿದ್ದೂ ನೋಡಿಲ್ಲ, ಅದಕ್ಕೆ ಅವಕಾಶನೂ ಅವ್ರು ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ಬಟ್ ಶಿ ಇಸ್ ಕಂಫರ್ಟಬಲ್. ನರ್ಕದಲ್ಲೂ ಅಯ್ಯೋ ಅಂತ ಅವರಿಂದ ನಾನು ಕೇಳಿಲ್ಲ. ಆಕ್ಚುಲಿ ಕಣ್ಣೀರ್ ಸುರ್ಸೋದಾಗ್ಲಿ, ಅಳೋದಾಗ್ಲಿ, ಅದು ಯಾವುದನ್ನು ನಾನು ಕೇಳಿಲ್ದೇ ಇರೋದ್ರಿಂದ ಟಾಸ್ಕ್ ಕೂಡ ಚೆನ್ನಾಗಿ ಮಾಡಿದ್ರು. ಟಾಸ್ಕ್ ಕೂಡ ಚೆನ್ನಾಗಿ ಮಾಡಿದ್ರು. ಛಲ ಇರೋ ಅಂತ ಒಂದು ಹೆಣ್ಣು ಮಗಳು ಅಂತ ಹೇಳಕ್ ಇಷ್ಟಪಡ್ತೀನಿ.